ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಶುಕ್ರವಾರ 16 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 7ನೇ ವಚನ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ಹೊರತು ಇನ್ಯಾರಿಗೂ ಅಡ್ಡ ಬಿದ್ದು ಆರಾಧಿಸಬಾರದು ಕ್ರಿಸ್ತನು ಕಲಿಸಿಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಚ್ಚರವಾಗಿರ್ರಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಸ್ನಾನ ದೀಕ್ಷೆ ಹೊಂದಿದ ನಂತರ ಆತ್ಮನು ಅಡವಿಗೆ ನಡೆಸಿದನು. ಆ ಸಂದರ್ಭದಲ್ಲಿ ಸೈತಾನನು ಯೇಸುವನ್ನು ಶೋಧಿಸಿದನು. ಆದರೆ ಯೇಸು ಶೋಧನೆಗೆ ಒಳಗಾಗದೆ ವಾಕ್ಯದಿಂದ ಸೈತಾನನನ್ನು ಎದುರಿಸಿದನು. ಮೊದಲು ಸೈತಾನನು ಈ ಕಲ್ಲುಗಳನ್ನು ರೊಟ್ಟಿಯನ್ನು ಮಾಡು ಎಂಬುದಾಗಿ ಯೇಸುವಿನಲ್ಲಿದ್ದಂಥ ಶಕ್ತಿಯನ್ನು ಪ್ರಯೋಗಿಸಬೇಕೆಂಬುದಾಗಿ ಹೇಳಿದನು. ಆದರೆ ಯೇಸುವು ಮನುಷ್ಯನು ರೊಟ್ಟಿ ತಿಂದರೂ ಮಾತ್ರ ಜೀವಿಸುವುದಿಲ್ಲ, ದೇವರಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಜೀವಿಸ್ತಾನೆಂಬುದಾಗಿ ಹೇಳಿದನು. ಎರಡನೇ ಸರಿ ಸೈತಾನನು ಉನ್ನತ ಸ್ಥಳಕ್ಕೆ ಕರೆಕೊಂಡು ಹೋಗಿ ಲೋಕದಲ್ಲಿರ್ತಕ್ಕಂಥದ್ದೆಲ್ಲವನ್ನು ತೋರಿಸಿ, ಎಲ್ಲವೂ ನಿನ್ನದಾಗುವುದು, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸಿದರೆ ಇವೆಲ್ಲವೂ ನಿನ್ನದಾಗುವುದೆಂಬುದಾಗಿ ಹೇಳಿದನು. ಆದರೆ ಯೇಸುವು ದೇವರನ್ನು ಹೊರತು ಇನ್ಯಾರನ್ನು ಆರಾಧಿಸಬಾರದೆಂಬುದಾಗಿ ಸ್ಪಷ್ಟವಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತಿನ ಲೋಕದ ಪಯಣದಲ್ಲಿ ಜನರು ಅಧಿಕಾರ, ಸ್ಥಾನ, ಅಂತಸ್ತು ಇವೆಲ್ಲವುಗಳಿಗೋಸ್ಕರವಾಗಿ ಏನಾದರೂ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾರಿಗಾದರೂ ಅಡ್ಡ ಬೀಳಲಿಕ್ಕೆ ಸಿದ್ಧರಾಗಿದ್ದಾರೆ. ಅದು ಲೌಕಿಕವಾದಂಥ ಸ್ಥಿತಿಗಳಲ್ಲಿರಬಹುದು, ಸಭೆಗಳಲ್ಲಿರಬಹುದು. ಅಧಿಕಾರ, ಸ್ಥಾನಮಾನಗಳಿಗೆ ಅಡ್ಡ ಬೀಳುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಯೇಸು ಬಹಳ ಸ್ಪಷ್ಟವಾಗಿ ನಮಗೆ ಕಲಿಸಿರುವಂಥದ್ದೇನೆಂದರೆ, ದೇವರನ್ನು ಹೊರತು ಇನ್ಯಾರನ್ನೂ ಆರಾಧಿಸಬಾರದು. ಅಧಿಕಾರ, ಸ್ಥಾನ, ಮಾನ, ಹಣ ಯಾವುದೂ ಕೂಡ ನಮಗೆ ಮುಖ್ಯವಲ್ಲ. ಯಾವುದನ್ನೂ ಕೂಡ ನಾವು ಆರಾಧಿಸಬಾರದು, ಯಾರನ್ನೂ ಕೂಡ ಆರಾಧಿಸಬಾರದು. ಈ ಹೊತ್ತು ಇದನ್ನು ಕೊಡುವಂಥವರಿಗೆ ಯಾವ ರೀತಿಯಲ್ಲಾದರೂ ಅಡ್ಡ ಬೀಳಲಿಕ್ಕೆ ಜನರು ಸಿದ್ಧರಾಗಿದ್ದಾರೆ. ಎಚ್ಚರವಾಗಿರ್ರಿ. ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ತನ್ನನ್ನು ಮಾತ್ರ ಆರಾಧಿಸಲಿಕ್ಕೆ. ನಾವು ಸಂಪೂರ್ಣವಾಗಿ ದೇವರಿಗೆ ಮಾತ್ರ ನಮ್ಮನ್ನು ಸಮರ್ಪಿಸಿ ಆರಾಧನೆ ಮಾಡೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯನ್ನು ಅನುಭವಿಸಿದಂಥ ನಾವು ನಿನ್ನನ್ನು ಮಾತ್ರ ಆರಾಧಿಸುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.